ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಡಿಬೇಟ್ ವಿರಾಮದ ನಂತರ. ರಾಜಕಾಲುವೆನೇ ಶಿಫ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಮಂತ್ರಿ ಟ್ಯಾಂಕ್ ಬಿಲ್ ಬಗ್ಗೆ ಮತ್ತೊಂದಿಷ್ಟು ವಿವರಗಳನ್ನು ಹೇಳಲೇಬೇಕು. ಯಾಕಂದರೆ ಹರೀಶ್ ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟರು. ಅಂದರೆ ಮಂತ್ರಿ ಮಾಲ್ ಏನಾಗಿದೆಯಲ್ಲ ಅಲ್ಲಿ ಎಷ್ಟಿದೆ, ಪಕ್ಕದಲ್ಲಿರುವಂಥ ಸಂಪಿಗೆ ಥಿಯೇಟ್ರು, ಆ ಥಿಯೇಟ್ರ್ಗಳನ್ನು ಬಿಟ್ಟರೆ ಆ ಕಡೆ LIC ಕಟ್ಟಡ ಅದನ್ನು ಬಿಟ್ಟರೆ ಇನ್ನು ಉಳಿಯುವಂಥದ್ದು ಕೇವಲ 9 ಎಕರೆ ಮಾತ್ರ. ಈ 9 ಎಕರೆ ಅಂತಂದ್ರೆ ಇನ್ನು ಎಷ್ಟು ಪರ್ಮಿಷನ್ ಎಷ್ಟು ಸಿಗಬೇಕಂಗಾದ್ರೆ 10 ಎಕರೆ ಎಕ್ಸ್ಟ್ರಾ ಒತ್ತುವರಿ ಆಗಿರೋದು. ಅದರಲ್ಲಿ ಮಂತ್ರಿ ಮಾಲಲ್ಲಿ 10 ಎಕರೆ ಎಕ್ಸ್ಟ್ರಾ ಇದೆ. ಅದರಲ್ಲಿ ನಮ್ಮ BBMP ಇಂದ ನಾವು ರಿಪೋರ್ಟ್ ಮಾಡಿದ್ದೀವಿ. ಅದ್ರ ಮೇಲೆ ಕೋರ್ಟ್ಗೆ ಹೋಗೋ ಒಂದು ಸ್ಟೇ ತಗೊಂಬಂದಿದ್ದಾರೆ. ಇವತ್ತರೆಗೂ ಆ ಸ್ಟೇನ ನಾವು ವೆಕೇಟ್ ಮಾಡ್ಸೋಕ್ಕಾಗಿಲ್ಲ. ಬೆಸ್ಟ್ ಆಫ್ ಬೆಸ್ಟ್ ಲಾಯರ್ಸ್ ಇಟ್ಟಿದ್ದಾರೆ. ನಮ್ಮ ಲಾಯರ್ಸ್ ಹೋಗ್ತಾನೆ ಇದ್ದಾರೆ, ಡೇಟ್ ಹೋಗ್ತಾನೆ ಇದೆ. ನಾವು ಇವತ್ತು ವಿ ಕ್ಯಾನ್ ಚಾಲೆಂಜ್ ದಟ್. ಆ 10 ಎಕರ್ಸು ಎಕ್ಸ್ಟ್ರಾ ಲ್ಯಾಂಡ್ ಬಿಲಾಂಗ್ಸ್ ಟು BBMP. ಇದಕ್ಕಿಂತ ಹಿಂದೆ ನಮ್ಮ ಸಿಟಿ ಸರ್ವೆ ಅವರು ಒಂದು ರಿಪೋರ್ಟ್ ಮಾಡಿ 38 ಎಕರೆ 38 ಕುಂಟೆ ಒತ್ತುವರಿ ಮಾಡಿದರೆ ಕೆರೆ ಜಾಗ ಅಂತೇಳಿ ಇದನ್ನ BBMPಗೆ ವಾಪಸ್ ಕೊಡಬೇಕಂತ ಸಿಟಿ ಸರ್ವೆ ಅವರು ನಮಗೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲಿದೆ ಕೆರೆ? ಎಲ್ಲಿದೆ? ಅಲ್ಲೇ ಈ ಪಕ್ಕದಲ್ಲೇ ಕೆರೆ ಇತ್ತು, ಜಕ್ಸಂದ್ರ ಕೆರೆ ಅಂತ, ಜಕ್ರಾಯನ್ ಕೆರೆ, ಮಂತ್ರಿಮಾಲ್ ಹಿಂಭಾಗ. ಆ ಜಕ್ರಾಯನ್ ಕೆರೆ ಜಾಗ BBMPಗೆ ವಾಪಸ್ ಕೊಡ್ಬೇಕಂತ ಇವತ್ತು ನೋಡಿ ಅದೇ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅವ್ರ ಜಾಗ ಒತ್ತುವರಿ ಮಾಡಿದಿದೆ. ಮಂತ್ರಿಮಾಲ್ ಅವರು ಏಕಾಏಕಿ ಬಂದು ಹೊಡೆದ್ರು. ದೇ ಎನ್ಕ್ರೋಚ್ ಪ್ರಾಪರ್ಟಿನ ಫುಲ್ ವಾಪಸ್ ತಗೊಂಡ್ರು. ಅವರು ಫೆನ್ಸಿಂಗ್ ಹಾಕೊಂಡ್ರು. ಅದೇ ರೈಲ್ವೆ ಪ್ರಾಪರ್ಟಿ ಅವರು, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ನಮ್ಮಲ್ಲಿ ಈ ಬ್ಲ್ಯಾಕ್ ಶಿಪ್ಗಳಿರೋದ್ರಿಂದ ನಮ್ಮ ಇನ್ನೂ ಮಂಡನೆ ಮಾಡಲಿಲ್ಲ. 9 ಎಕರೆ ಇದೆ ಅಂತ ಹೇಳ್ಬಿಟ್ಟು ಕೌನ್ಸಿಲ್ಗೆ ಮಂಡನೆ ಮಾಡಬೇಕಾಯ್ತು. ಅದಕ್ಕಿಂತ ಮುಂಚೆ ಸ್ಟೇ ತಗೊಂಬಂದ್ರು. ಈ ಮಂತ್ರಿ ಟ್ಯಾಂಕ್ ಎಲ್ಲೋ ಹಿಂದೆ ಸಿದ್ದೇವರು ಇದ್ದಾಗ 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಹೌದು, ಸಸ್ಪೆಂಡ್ ಮಾಡಿದ್ರು. ಯಾಕೆ ಅಂದ್ರೆ ಖಾತಾನೆ ಬೋಗಸ್. ಇದಕ್ಕೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಮಾಡಿದ್ರು. ಆ 3 ಜನ ಸಸ್ಪೆಂಡ್ ಮಾಡಿದ್ರು. ಆದ್ರೆ ದುರಂತ ಏನಪ್ಪಾ ಅಂದ್ರೆ ತನಿಖೆ ಆಯ್ತು. ಆ ಎಲ್ಲಾ 3 ಜನ ಅಧಿಕಾರಿಗಳು ಆರೋಪ ಮುಕ್ತ. ಅವ್ರದ್ದು ಲಾಸ್ ಆಫ್ ಪೇ ಎಲ್ಲ ಸೇರಿಸಿ ಕೊಡ್ಬೇಕಂತಾಗಿದ್ರೆ. ಆದ್ರೆ ಈ ಕೌನ್ಸಿಲ್ ಅಲ್ಲಿ ಅದ್ರ ಬಗ್ಗೆ ತಿರ್ಗಾ ಚರ್ಚೆ ಮಾಡ್ತೀವಿ, ರಿಓಪನ್ ಮಾಡಿಸ್ತೀವಿ. ಆ ಕೇಸ್ನ ತಿರ್ಗಾ ಸರಿಯಾದ ರೀತಿ ಸರಿಯಾದ ದಿಕ್ಕಿಗೆ ತಪ್ಪಿಸುವಂತ ಮಾಡಿದ್ರಲ್ಲ ಅದನ್ನ ತರ ಅಂತ ಸಮಯವಾಹಿನಿಯ ಡಯಾಸ್ ಅಲ್ಲಿ ನಿಂತ್ಕೊಂಡು ನೀವು ಕಮಿಟ್ ಆಗ್ತಾ ಇದ್ದೀರಿ. ಖಂಡಿತವಾಗಿ ಕೆಲಸ ಮಾಡಬೇಕು, ಮಾಡೇ ಮಾಡ್ತೀವಿ. ನಾವು ಕೂಡ ಏನ್ ಹೇಳ್ತಾ ಇದ್ರೆ ಆ ಒಂದು ಈ ಸಭೆನಲ್ಲೇ ಮಾತಾಡ್ತೀವಿ. ಈ ಸಭೆನಲ್ಲೇ ನೀವೇನ್ ಮಾತಾಡ್ತೀರಿ ಅದನ್ನ ನಾವು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಅದೇನ್ ಮಾಡ್ತೀರಿ ನೋಡೋಣ. ಜಾಗ ಏನಾಗಿದೆ, ಅದು ಹಿಂದೆ ಮಹಾರಾಜರು ಒಂದು ಟೆಕ್ಸ್ಟೈಲ್ ಮಿಲ್ ಸ್ಥಾಪನೆ ಮಾಡೋದಕ್ಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆ ಲ್ಯಾಂಡ್ನ ಕೊಟ್ಟಿದ್ದು, ರಾಜಾ ಮಿಲ್ಸ್ ಅಂತ. ತದನಂತರ ಅದು NTC ಅಂದರೆ ನ್ಯಾಷನಲ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಕಾರ್ಪೊರೇಷನ್ಗೆ ಹೋಯಿತು. ಆಗ ಟೆಕ್ಸ್ಟೈಲ್ ಇಂಡಸ್ಟ್ರಿನ ಮುಚ್ಚಬೇಕು ಅಂತೇಳಿ ಮಾನ್ಯ ವಾಜಪೇಯಿ ಅವರಿದ್ದಾಗ ಒಂದು ನಿರ್ಧಾರ ತಗೊಳ್ತಾರೆ. ಆ ನಿರ್ಧಾರ ತಗೊಂಡಾಗ ಅದನ್ನು ಮಾರುವಂಥ ಕ್ರಮ ತಗೊಂಡು ಮಾರ್ತಾರೆ. ಅದು ಮಾರಿದಾಗ ಅದರಲ್ಲಿ 2ನೇ ಕೈಯೋ 3ನೇ ಕೈ ಇವ್ರು ತಗೊಳ್ಳೋದು ಯಾರು, ಈ ಮಂತ್ರಿ ಮಹಲ್. ಆದರೆ ಅಲ್ಲಿ ಬಂದಿದ್ದು ಪಕ್ಕದಲ್ಲಿ ಸಂಪಿಗೆ ಥಿಯೇಟ್ರಿಗೆ ಹಿಂದೆನೇ ಮಾರ್ಬಿಟ್ಟಿರ್ತಾರೆ, LIC ಬಿಲ್ಡಿಂಗ್ ಮಾರಿರ್ತಾರೆ. ಎಲ್ಲ ಮಾರಿ ಉಳಿದಿರ್ತಕ್ಕಂಥದ್ದು 9 ಎಕರೆ ಮಾತ್ರ. ಆದರೆ ಇನ್ನು ಉಳಿದಿದ್ದು ಅದು ಕಾರ್ಪೊರೇಷನ್ ಜಾಗ ಇರುತ್ತೆ. ಆ ಜಾಗಗಳನ್ನು ಆಕ್ರಮಿಸ್ಕೊಂಡು ಇವತ್ತು ಇವರು ಬಹಳ ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಹಾಕ್ತಕ್ಕಂಥದ್ದು ಕಟ್ಟೋವಾಗಲೇ ನಾನು ಅದು ರೈಸ್ ಮಾಡಿದ್ದೆ. ಅದು ಸಂಪೂರ್ಣವಾಗಿ ಮಾಹಿತಿನೂ ತರಿಸ್ಕೊಂಡ್ವಿ, ಬಹಳಷ್ಟು ದಾಖಲೆಗಳಿದೆ. ಆದರೆ ಇವತ್ತು ಮೆಟ್ರೋ ಅವರು ಹೋಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಾವು ಯಾವುದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಸ್ವಲ್ಪ ಕಮ್ಮಿ ಇದಾಯಿತು. ಹಾಗಾಯಿತು ಇವತ್ತು ಆ ಜಾಗವನ್ನು ಇವತ್ತೂ ಅವರು ಅಕ್ರಮವಾಗಿ ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದಾರೆ, ಪ್ಲಸ್ ಮುಂದ್ಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಇವೆಲ್ಲವೂ ಸರಿಯಾದಂಥ ರೀತಿಯಲ್ಲಿ ಕ್ರಮ ತಗೊಂಡ್ರೆ ಸರ್ಕಾರ ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಬೆಲೆಯನ್ನಾದರೂ ಕೊಡಬೇಕು, ಅಥವಾ ಅದನ್ನ ನಾವು ವಾಪಸ್ ತಗೊಳ್ಳುವಂತದ್ದು ಆಗಬೇಕು. ಕಾರಣ ಏನು ಅಂದ್ರೆ ಇವತ್ತು ಮೆಟ್ರೋ ಇದೇ ಮೆಟ್ರೋ ಅವರು ಇದೇ ಮಂತ್ರಿ ಮಾಲ್ ಅವ್ರಿಗೆ ದೇ ಹ್ಯಾಡ್ ಗಿವನ್ ಆಪ್ಷನ್ 300 ಕೋಟಿ ನಾವು ನಿಮಗೆ ಕಾಂಪನ್ಸೇಷನ್ ಕೊಡ್ತೀವಿ, ಜಾಗ ಕೊಡಿ ಅಂತ. ಗಿವ್ ಯುವರ್ ಓನರ್ಶಿಪ್ಸ್ ಅಂತ ಕೇಳಿದ್ರು. ಇವ್ರು ಓನರ್ಶಿಪ್ ನ ಎಸ್ಟಾಬ್ಲಿಷ್ ಮಾಡಕ್ಕಾಗಿಲ್ಲ. ಬರೆಗೆ ಏನ್ ಮಾಡಿದ್ರು, ಎಸ್ಟಾಬ್ಲಿಷ್ ಮಾಡಕ್ ಆಗ್ಲಿಲ್ಲ ಅಂದಿದ ತಕ್ಷಣ ಇವರು JV ಮಾಡ್ಕೊಂಡ್ಬಿಟ್ಟು ನಾವೇ ದುಡ್ಡು ಖರ್ಚು ಮಾಡ್ಬಿಟ್ಟು ನಾವು ಇದ್ ಕಟ್ತೀವಿ, ಸ್ಟೇಷನ್ ಕಟ್ತೀವಿ ನಮ್ ದುಡ್ಡಲ್ಲಿ, ನೀವು ಒಂದು ಕನೆಕ್ಟಿವಿಟಿ ಕೊಡು ಅಂತ ಹೇಳಿದ್ರು. ದೇರ್ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮಂತ್ರಿ ಅಂಡ್ BMRCL ಸಮ್ ಅಫಿಷಿಯಲ್ಸ್ ಇಂಟರ್ನಲ್ ಇಂಟ್ರೆಸ್ಟ್ ಇದ್ ಮಾಡ್ಕೊಂಡು ಆ ಕಾಪಿ ನನ್ನ ಹತ್ರ ಇದೆ. 300 ಕೋಟಿ ಇವ್ರು ಹೇಳಿದ್ರು ಕೊಡ್ತೀವಿ ಅಂತ. ಬಟ್ ಆದ್ರೆ 300 ಕೋಟಿಗೆ ಇವರು ಓನರ್ಶಿಪ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ಇದರಲ್ಲಿ ಬಹಳ ಪ್ರಮುಖವಾದಂತ ರಾಜಕಾರಣಿಗಳು ಇದರಲ್ಲಿ ಇದ್ದಾರೆ. ಕರೆಕ್ಟ್, ಅದನ್ನ ಹೇಳಿ. ಅದು ಎಲ್ಲ ಪಕ್ಷದವರು ಇದಾರ? ಅಲ್ಲ, ಕೆಲವು ಒಂದೇ ಪಕ್ಷದವರು ಇದ್ದಾರೆ, ಕಾಂಗ್ರೆಸ್ನವರು ಇಲ್ಲ, ಕಾಂಗ್ರೆಸ್ ಹೊರತುಪಡಿಸಿ. ಆಗ 2009 ಆದಂತ ಸನ್ನಿವೇಶ ಇದು. ಸರ್ ರಂಗನಾಥ್ ಸರ್, ನಾನು ಹೇಳೋದು ಯಾವುದೇ ವ್ಯಕ್ತಿ 300 ಕೋಟಿ ರೂಪಾಯಿ ಕೊಟ್ಟರೆ ತಗೊಳೋದು ಬಿಟ್ಬಿಟ್ಟು ನಾನು 25 ಕೋಟಿ ಖರ್ಚು ಮಾಡಿ ಸ್ಟೇಷನ್ ಕಟ್ತೀನಿ ಅಂತ ಎಲ್ಲ ಕೇಳಿದ್ರ ಸರ್? ಹೆಂಗಿದ್ರು ಅವ್ರು ಸ್ಟೇಷನ್ ಕಟ್ತಾ ಇದ್ರು. ಇವರೇ ಸ್ಟೇಷನ್ ಕಟ್ಟಿ
ಪಕ್ಕದಲ್ಲಿ 4 FIR ಸಿಗುತ್ತೆ ಅಂತ ಇವತ್ತು ತಿರ್ಗಾ ತಾವು ಅದನ್ನು ಗಮನಿಸಬೇಕು. 50 ಟವರ್ದು 2 ಟವರ್ ಕಟ್ತಾ ಇದ್ದಾರೆ ಆ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ. ಇವರು ಜಾಗ ಯಾರ ಜಾಗ? ನಮ್ಮ BBMP ಜಾಗದಲ್ಲಿ ಕಟ್ತಾ ಇದ್ದಾರೆ. ನಾವ್ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೀತಾನೆ ಇದೆ, ಇವತ್ತು ನಡೀತಾ ಇದೆ. ಸ್ಟೇ ಕೊಡ್ತಾ ಇಲ್ಲ, ಅಲ್ಲಿ ಸ್ಟೇನು ಕೊಡ್ತಾ ಇಲ್ಲ. ಪ್ರಾಬ್ಲಮ್ ಆಗಿರೋದು ಅದೇ, ಮಂತ್ರಿ ಮಾಲ್ ಹಿಂಭಾಗದ ಸ್ಟೇಷನ್ ಪಕ್ಕದಲ್ಲಿ 55 ಫ್ಲೋರ್ದು 2 ಟವರ್ ಕಟ್ತಾ ಇದ್ದಾರೆ. ಅದಕ್ಕೂ ಹೈಕೋರ್ಟ್ ಇಂದ ಡೈರೆಕ್ಷನ್ ಕೊಟ್ಟು ನಾವು ಪ್ಲಾನ್ ಕೊಟ್ಟಿರಲಿಲ್ಲ, ನಾವು ನಿಲ್ಸಿದ್ವಿ. ಇದು ದ ವೆರಿ ಸೈಟ್ ಇಸ್ ಇನ್ ಕ್ವಶನ್, ದೇರ್ ಇಸ್ ಅ ಪ್ರಾಬ್ಲಮ್ ಅಂತ ಹೇಳಿದಕ್ಕೆ ಕೋರ್ಟ್ ಅವರಿಂದ ದೇ ನೋ ಹೌ ಟು ಎಕ್ಸ್ಪ್ಲಾಯ್ಟ್ ದಿ ಅಥಾರಿಟೀಸ್ ಅಂಡ್ ದಿ ಆಫೀಸರ್ಸ್. ದೇ ಆರ್ ಡೂಯಿಂಗ್ ಇನ್ ಮ್ಯಾಕ್ಸಿಮಮ್ ವೇ. ಅಂದ್ರೆ ಯಾವ ರೀತಿ ಅವರ ಕೆಲಸಗಳು ಆಗೋದಕ್ಕೆ ಎಷ್ಟು ರೀತಿಯಲ್ಲಿ ಅವರು ಅಡ್ವೊಕೇಸಿ ಮಾಡಕ್ಕಾಗುತ್ತೆ, ಯಾವ್ದ್ರ ಮೇಲೆ ಒಂದು ದುಡ್ಡಿದೆ ಸರ್, ದೇ ಆರ್ ಸಕ್ಸೆಡೆಡ್. ಅದನ್ನ ಕಾನೂನುಗಳನ್ನೇ ಕೊಂಡ್ಕೊಳ್ಳುವಂತ ರೀತಿಯಲ್ಲಿ ಹೋಗಿರುವಂತದ್ದೇ ಒಂದು ದೌರ್ಭಾಗ್ಯ. ಇದು ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು. ಇದನ್ನ ಬಗ್ಗೆ ಇದೊಂದೇ ಅಲ್ಲ, ಅವರು ಎಲ್ಲೆಲ್ಲಿ ಕಟ್ಟಿದ್ದಾರೆ ಅದಾಗಬೇಕು. ರಮೇಶ್, ನಾನು ಎಲ್ಲೆಲ್ಲಿ ಕಟ್ಟಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ನೀವು ಆಗಲೇ ಹೇಳಿದಂತ ಒಂದು ಮಾತನ್ನು ನಾನು ಮುಂದುವರಿಸಿ ಹೇಳ್ತಾ ಇದ್ದೀನಿ ನೋಡಿ. ಇದೇ ಗುಬ್ಲಾಳದ ಪಕ್ಕದಲ್ಲಿ ಏನು ಅವ್ರು ಕಟ್ತಾ ಇದ್ದಾರೆ, ಅದಕ್ಕಿಂತ ಪಕ್ಕದಲ್ಲಿ ಆ ಕಡೆಗೆ ಜಯನಗರ ಹೌಸಿಂಗ್ ಸೊಸೈಟಿ, ಅವ್ರು ಇದೇ ರೀತಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ರು. ಖಂಡಿತ ಮಾಡಿ. BBMP ಏನ್ ಮಾಡಿದ್ರು, ವಾಪಸ್ ತಗೊಂಡು ಅದನ್ನ ಒಡೆದಾಕಿದ್ರು. 400 × 50 ಅಡಿ ಜಾಗವ ಅದು ಆ ಒಂದು ಸೊಸೈಟಿ ಲೇಔಟ್ ಅಲ್ಲಿ ಇತ್ತು. ಅಲ್ಲಿ ಅವರು ಎಲ್ಲ ಆಕ್ರಮಿಸ್ಕೊಂಡು ಅವರ ಒಂದು ಕಟ್ಟಡಗಳು ಕಟ್ಟಿದ್ರು. ಆ ಜಾಗವನ್ನ ಏನು ನಾಲಾ ಹೋಗಿತ್ತಲ್ಲ, ನ್ಯಾಚುರಲ್ ವ್ಯಾಲಿ, ಏನು ಈ ಒಂದು ವ್ಯಾಲಿ ಇತ್ತು, ಆ ವ್ಯಾಲಿ ಸೆಕೆಂಡ್ರಿ ಡ್ರೈನ್ ಇದೆ. ಆಕ್ಚುಲ್ ಈ ಸೆಕೆಂಡ್ರಿ ಡ್ರೈನು ಕಂಪ್ಲೀಟ್ ಓಪನ್ ಮಾಡಿ ಆ ಒಂದು ಜಯನಗರ ಕೋಆಪರೇಟಿವ್ ಸೊಸೈಟಿ ಏನಿತ್ತು, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ಆ ಜಾಗವನ್ನು ಸಂಪೂರ್ಣವಾಗಿ ಪಾಲಿಕೆ ಒಂದು ಸ್ವಾಧೀನಪಡಿಸ್ಕೊಳ್ತಕ್ಕಂಥದ್ದು ಆಗಿದೆ. ಅದೇ ರೀತಿ ನನ್ನ ಪ್ರಶ್ನೆ, ಜಯನಗರ ಹೌಸಿಂಗ್ ಸೊಸೈಟಿ ನೀವು ಜಾಗ ತಗೋತಿರಲ್ಲ, ನೀವು ಅಂದ್ರೆ ಒತ್ತುವರಿ ಮಾಡಿದ್ದನ್ನ ಮುಲಾಜಿಲ್ದಂಗೆ ಹೊಡೆದಾಕ್ತಿರಲ್ಲ, ಹೌದು, ಅವ್ರು ಹೊಡೆಯಕ್ಕಾಗತ್ತೆ, ಮಂತ್ರಿಗಳಿಗೆ ಹೊಡೆಯಕ್ಕಾಗಲ್ವಾ? ಖಂಡಿತಗಳು. ನ್ಯಾಯಾಲಯ ಇವತ್ತು ಯಾವ ಒಂದು ಕ್ರಮವನ್ನ ತಗೊಳುತ್ತೆ ಅಂತ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀವಿ. ಇವತ್ತು ನ್ಯಾಯಾಲಯ ನಿರ್ಧಾರ ತಗೊಂಡು ಒಂದು ಆದೇಶ ಮಾಡಿಲ್ಲ, ಆದೇಶ ಸೂಚನೆ ಕೊಟ್ಟಿದೆ. ಇದು ಆದೇಶ ಏನಾದರೂ ಬಂತು ಅಂದ್ರೆ ಖಂಡಿತವಾಗ್ಲೂ ಈ ರೀತಿ ಏನಾರ ಬಂತು ಅಂದ್ರೆ ಅದಕ್ಕೆ ಪರ್ಯಾಯ ಇದೆ. ಈಗ ನನಗೊಂದು ಅನ್ಸುತ್ತೆ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳುವಂಥದ್ದು ನೋಡಿ, ಅಲ್ಲೆಲ್ಲೋ ಸುತ್ತಮುತ್ತ ಕೆರೆಗಳಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಾಜಕಾಲುವೆ ಮಾತು ಬಹಳ ದೂರದಲ್ಲಿ ಉಳಿತು. ಈಗಿನ ರಾಜಕಾಲುವೆಗಳನ್ನು ನಾವು ಬಳಸುವಂಥದ್ದು ಕೇವಲ ಚರಂಡಿ ನೀರು ಹರಿಸಕ್ಕೆ ಮಾತ್ರ. ಹೀಗಾಗಿ ಕೆರೆ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನೀವು ಈ ರಾಜಕಾಲುವೆಯನ್ನು ಪರಿಗಣಿಸಿ, ಇಲ್ದಿದ್ರೆ ಈ ರಾಜಕಾಲುವೆ ಇದೆಯಲ್ಲ, ಆ ರಾಜಕಾಲುವೆ ನಾವು ಶಿಫ್ಟ್ ಮಾಡಕ್ತಾ ಇದ್ದೀವಿ. ಎಲ್ಲರದು ರಾಜಕಾಲುವೆ ಅಂತ ಹೇಳ್ಬೋದಾ? ತಪ್ಪು ಸಾಧ್ಯನೇ. ನ್ಯಾಚುರಲ್ ಫ್ಲೋ ನೀರು ಯಾವತ್ತು ಕೆಳಗಡೆಯಿಂದ ಮೇಲಕ್ಕೆ ಹೋಗಲ್ಲ, ಮೇಲಿಂದ ಕೆಳಗಡೆಗೆ ಬರೋದು. ಡೌನ್ ಸ್ಟ್ರೀಮಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ನೀರು ಸೇರಲೇಬೇಕು. ಅದು ಯಾವುದೋ ಒಂದು ಕೆರೆ ಇರುತ್ತೆ, ಇಲ್ಲ ಸಣ್ಣದೊಂದು ಕುಂಟೆನ ಇರುತ್ತೆ. ಇದೆಲ್ಲ ನೀರು ಶೇಖರಣೆ ಆಗಬೇಕಂದ್ರೆ ಈ ರಾಜಕಾಲುವೆ ಮುಖಾಂತರನೇ ಹೋಗಬೇಕು. ನೀವು ಯಾವತ್ತು ಅಬ್ಸ್ಟ್ರಕ್ಟ್ ಮಾಡ್ತೀರಾ, ಪಾಪ ಎಲ್ಲೋ ಬಡವರು ಎಲ್ಲ ಗುಡ್ಸ್ಲಾಕೊಂಡಿರೋದು ಎಲ್ಲೋ ಒಂದು ಡೌನ್ ಸ್ಟ್ರೀಮಲ್ಲಿ ಎಲ್ಲೋ ಒಂದು ಕಡೆ ಲೋ ಲೈಂಗ್ ಏರಿಯಾ ಇರುತ್ತಲ್ಲ, ಅದು ಫುಲ್ಲು ತುಂಬ್ಕೊಂಡ್ಬಿಡುತ್ತೆ ನೀರು. ಆಮೇಲೆ ತಿರ್ಗಾ ಇದೇ BBMPಗೆ ಜನ ಬೈತಾರೆ. ಯಾವುದೇ ಕಾರಣಕ್ಕೂ ರಾಜಕಾಲುವೆ ಶಿಫ್ಟ್ ಮಾಡಿ ಒಂದು ಆರ್ಡರ್ ಇದೆ, ರಾಜಕಾಲುವೆ ದುರಂತಗಳಿದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ಸೋ ಕೆನಾಟ್ ಆಲ್ಟರ್ ಇದು ಪ್ರೈಮರಿ ಡ್ರೈನ್ಸ್ ಅಂಡ್ ಸೆಕೆಂಡರಿ ಡ್ರೈನ್ಸ್. ವೆರಿ ಕ್ಲಿಯರ್ ಆರ್ಡರ್ ಇದೆ, ಗೆಜೆಟ್ ಇದೆ. ಗ್ರೇಟ್ ಬಿಡಿ. ಹಾಗಾದ್ರೆ ಯಾಕಂದ್ರೆ ರಾಷ್ಟ್ರಪತಿಗಳೇ ಮಾಡದೇ ಇರುವಂತದ್ದನ್ನ ನಮ್ಮ ಬಿಲ್ಡರ್ಗಳು ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಗ್ರೇಟ್ ಅಲ್ಲ ಹಂಗಾದ್ರೆ? ರಾಷ್ಟ್ರಪತಿಗಳಿಗಿಂತ ದೊಡ್ಡವರು ಸರ್, ಇವ್ರನ್ನ ಅನ್ಲೇಬೇಕು. ಹಂಗಾಗಕ್ ಬರಲ್ಲ, ಹಂಗ ಹೇಳಕ್ಕೂ ಆಗೋಲ್ಲ. ಈಗ ಇವತ್ತೇನು ನೋಡಿ, ಅವ್ರು ಹೇಳಿದ್ರು ಸ್ವತಃ ರಾಷ್ಟ್ರದ ಅಧ್ಯಕ್ಷರು ಕೂಡ ಇದನ್ನ ಡ್ರೈನ್ಸ್ ಗಳನ್ನ ಚೇಂಜ್ ಮಾಡಕ್ ಆಗಲ್ಲ ಅಂದ್ರೆ ಇವರು ಅದನ್ನ ಚೇಂಜ್ ಮಾಡ್ತಾರೆ ಅಂತಂದ್ರೆ ಇವ್ರು ಅವ್ರಿಗಿಂತ ದೊಡ್ಡವರು ತಾನೆ ಅಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥ ಕಾಲುವೆಗಳು. ಇದು ಮಳೆ ನಮ್ಮ ಬೆಂಗಳೂರಿನಲ್ಲಿ ಸುಮಾರು 1000 ಮಿಲಿಮೀಟರ್ ನೀರು ಪ್ರತಿ ವರ್ಷ ಉಳಿಯುತ್ತೆ. ಇದೊಂದು ಮೆಕ್ಯಾನಿಸಮು. ಸುಮಾರು 842 ಕಿಲೋಮೀಟರ್ಗಳು ರಾಜಕಾಲುವೆಗಳಿದೆ, ಅಂದರೆ ಸೆಕೆಂಡ್ರಿ ಮತ್ತು ಪ್ರೈಮರಿ ಡ್ರೈನ್ಸು. ಈ ಡ್ರೈನ್ಗಳು ಯಾವುದೇ ರೀತಿಯಲ್ಲೂ ಮಳೆ ಬಂದಾಗ ಫ್ಲಡ್ ಆಗದ ರೀತಿಯಲ್ಲಿ ಆಯಾ ಒಂದು ಕೊಳಗಳು ಅಥವಾ ಒಂದು ಲೇಕ್, ಅಂದರೆ ಈ ಒಂದು ಏನು ನಮ್ಮ ಕೆರೆಗಳಿಗೆ ಆ ಒಂದು ನೀರನ್ನು ಕೊಂಡ್ಕೊಳ್ತಕ್ಕಂಥದ್ದು, ಮತ್ತು ಕೆರೆಯಿಂದ ವೇಸ್ಟ್ ವೇರ್ ಅಂದರೆ ಕೋಡಿಯಿಂದ ಬಂದು ಮತ್ತೆ ಇದೊಂದು ಮೆಕ್ಯಾನಿಸಮು. ಈ ಒಂದು ಅಪ್ಸ್ಟ್ರೀಮ್ ಇಂದ ಡೌನ್ ಸ್ಟ್ರೀಮ್ಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ನೀರು. ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅಬ್ಸ್ಟ್ರಾಕ್ಟ್ ಮಾಡಿದಾಗ ಆಟೋಮೆಟಿಕಲ್ಲಿ ಫ್ಲಡ್ಡಿಂಗ್ ಆಗುತ್ತೆ. ಅಲ್ಲಿ
ಈಗ ಮೊನ್ನೆ ರೀಸೆಂಟಾಗಿ ಒಂದು 4 ತಿಂಗಳಿಂದ ಒಳ್ಳೊಳ್ಳೆ ಮಳೆಗಳು ಬಂತು. ಆ ರೀತಿ ಏನಾದರೂ ಮಳೆ ಬಂತು ಅಂದರೆ ಸುಮಾರು 10ರಿಂದ 12 ಸೆಂಟಿಮೀಟ್ರ್ ಮಳೆ ಏನಾದರೂ ಬೆಂಗಳೂರು ಬಿತ್ತು ಅಂದರೆ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಆ ಪ್ರದೇಶಗಳೆಲ್ಲ ಫ್ಲಡ್ಡಿಂಗ್ ಆಗುತ್ತೆ. ಹಾಗಾಗಿ ಇವತ್ತು ನ್ಯಾಯಾಲಯ ಯಾವ ರೀತಿ ಆದೇಶ ಕೊಡುತ್ತೆ ಅದನ್ನು ನಾವು ಸಂಪೂರ್ಣವಾಗಿ ನೋಡಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು. ಕಾಶ್ಮೀರ್ ವ್ಯಾಲಿಯಲ್ಲೂ ಆಗಬಿಡ್ತು. ಮ್ಯಾನ್ ಮೇಡ್ ಇದನ್ನ ಯಾವುದೇ ಕಾರಣಕ್ಕೂ ನೇಚರ್ ವಿರುದ್ಧ ತಡೆಯಕ್ಕಾಗಲ್ಲ. ಕಾಶ್ಮೀರ್ ಅಂತ ವ್ಯಾಲಿಯಲ್ಲೇ ಫ್ಲಡ್ಸ್ ಆಗಿ ಡಿಸಾಸ್ಟರ್ ಆಗೋಯ್ತು. ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್.